ಕೇಳಿರ್ತಕ್ಕಂಥ ಪ್ರಶ್ನೆಗೆ ತಪ್ಪ ಅಂದಿಲ್ಲ. ಅರ್ಧ ಕರೆಕ್ಟ್ ಹೇಳಿರಿ, ಅರ್ಧ ತಪ್ಪು ಹೇಳಿರ ತಿಳ್ಕೊಂಡ್ರೆ ನಾ ಹೇಳಿನ. ನೀವು ಸೇಮ್ ರೀ, ಎಲ್ಲ ಸೇಮ್. 10 ಅದು 10 ಇದು. ಹೌದು, ನಿಮ್ದು ಕರೆಕ್ಟ್. ಅದಕ್ಕೆ ಮಾಳವಣ್ಣ ಏನಾತ್ರಿ ಗೌಡ್ರ? ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಕಡೆ ಹಿಂಗ ಹೇಳ್ತಾರ. ಏನ್ ಹೇಳ್ತಾರ? ಬಡತನಕ್ಕೆ ಉಣ್ಣುವ ಚಿಂತೆ, ಉಣ್ಣುವುದಾದರೆ ಉಡುವ ಚಿಂತೆ. ಉಡುವ ಚಿಂತೆ. ಬಡತನಕ್ಕೆ ಉಣ್ಣುವ ಚಿಂತೆ, ಉಣ್ಣುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ. ಹೌದಪ್ಪ. ಇಡುವುದಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ. ಚಿಂತೆ ಚಿಂತೆ. ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಕೇಡಾತಂದ್ರ ಕೇಡಾದರೆ ಮರಣದ ಚಿಂತೆ. ಹೌದಪ್ಪ, ಹೌದು, ಕರೆಯದ. ಹಲವು ಚಿಂತೆಗಳಲ್ಲಿ ಇರುವರನ್ನು ನಾ ಕಂಡೆ, ಕಂಡೆ. ಶಿವನ ಚಿಂತೆಯಲ್ಲಿ ಇರದವರನ್ನ ನಾ ಕಂಡೆ ಅನ್ನೋ ತಿಳ್ಕೊಂಡು ಯಾರು ಹೇಳಿದ್ರು? ಅಂಬಿಗರ ಚೌಡಯ್ಯನವರು ಹೇಳಿದ್ರು. ಈ ಮಾತನ್ನ ಹೇಳಿದರು. ಹೇಳ್ಯಾರಪ್ಪ. ಈ ಮಾಯ ಪ್ರಪಂಚಕ್ಕೆ ನಾವು ನೀವು ಹುಟ್ಟಿ ಬಂದೇವ ಅಂದ ಬಳಕ. ಹೌದಪ್ಪ. ಹೆಂಡ್ರ ನನ್ನವರು, ಮಕ್ಕಳು ನನ್ನವರು, ಹೊಲ ನಂದು, ರೊಕ್ಕ ನಂದು, ರೂಪಾಯಿ ನಂದು, ಎಲ್ಲ ನಂದು 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 ಎಂದು ಇಲ್ಲಿ ಭೂಮಿ ಮ್ಯಾಗ ಏನು ಸ್ಥಿರವಲ್ಲ. ಹೌದಪ್ಪ, ಹೌದು. ಅಲ್ಲಲ್ಲ, ಬಡತನ ಸಿರ್ತನ ಹ್ಯಾಂಗಪ್ಪ ಅಂತ ಕೇಳಿದ್ರ ಹೆಂಗಪ್ಪ? ಮಧ್ಯಾಹ್ನದನ ಗಿಡದು ನೆರಳಿದ್ದಂಗ. ಹೌದಪ್ಪ. ಯಾವಾಗ ಬರ್ತದ ಗೊತ್ತಿಲ್ಲ, ಯಾವಾಗ ಬರ್ತದ ಗೊತ್ತಿಲ್ಲ, ಯಾವಾಗ ಬರ್ತದ ಗೊತ್ತಿಲ್ಲ, ಯಾವಾಗ ಹೋಗ್ತದ ಗೊತ್ತಿಲ್ಲ. ಅದಕ್ಕೆ ಇರ್ಲಿ. ಹೌದು. ಇದೇ ಗೊಳ್ಳ ಮಾತಾಡಿ, ಹೌದು, ಡೆಬ್ಬಿ ಬಡ್ದು ಗುಬ್ಬಿ ಅಬಿಸಿ ಕುತ್ತು ಮಂದಿ ಕಣ್ಣಾಗ ಮಣ್ಣು ಹೊಡೆದು ಮನಿಗೆ ಹೋಗು ಯಾವಾರ ಹೋಗು ಯಾವ ಆಗಿರಬಾರದು. ಹೌದಪ್ಪ. ಈಗಾಗಲೇ ಇಲ್ಲಿ ಕುಳಿತಿರ್ತಕ್ಕಂಥ ದೈವಕ್ಕೆ ಎಲ್ಲಾ ಗೊತ್ತದ. ಹಾ ಹಾ. ಏನಪ್ಪ ಅಂತ ಕೇಳಿದ್ರ, ಏನಪ್ಪ? ಪ್ರಥಮದಲ್ಲಿ ಬಂದು ಹೌದಾ ಒಂದು ಬರ್ಗಿ ಗ್ರಾಮದ ಲಕ್ಷ್ಮಿ ಅಕ್ಕನ ಸಂಘ, ಒಂದು ಬಸನಾಳದ ಲಕ್ಷ್ಮಿ ಅಕ್ಕನ ಸಂಘ, ಹಿಂಗ 2 ಸಂಘಗಳನ್ನ ಕೂಡಿಸಿದ್ರು. ಹೌದಾ. ನಮ್ಮ ಕೆರೂರು ಗ್ರಾಮದ ನಮ್ಮ ರಾಜು ಮಾಸ್ತರ್ ಅವರು, ಹೌದು, ಹಾಲು ಮತದ ಪುರಾಣ ಪಂಡಿತರು ಅನಿಸಿಕೊಂಡಿರ್ತಕ್ಕಂಥವ್ರು. ಹೌದಪ್ಪ. ಅವರದೇ ಆಗಿರ್ತಕ್ಕಂಥ ನಿಯಮವನ್ನು ಹಾಕಿ ಕೊಟ್ಟಿರು. ಹೌದಪ್ಪ, ಕೊಟ್ಟಿದ್ರ, ದಾರಿ ತೋರಿಸಿ ಕೊಟ್ಟಿದ್ರು. ಏನಪ್ಪಾ ಅಂತ ಕೇಳಿದ್ರ, ಏನಪ್ಪ? ಹಾಲು ಮತ್ತ ಹೆಡ್ಡಿಂಗದೊಳಗ ಹೌದಾ ಸಿದ್ಧರ ಹೆಸರಿಟ್ಟು ನೇರವಾಗಿ ಪ್ರಶ್ನೆ ಮಾಡಬೇಕು. ನೀವ್ 2 ಅವ್ರಿಗೆ ಮಾಡ್ಬೇಕು, ಅವ್ರ 2 ನಿಮಗ್ ಮಾಡ್ತಾರ ಅಂತ ಹೇಳಿದ್ರು. ಬರ್ತಿತ್ತು ಅಪ್ಪ ಅಂತ ಕೇಳಿದ್ರ ಬರ್ತದ ಅಂತ ಹೇಳಬೇಕು. ಇಲ್ಲ ಅಂದ್ರ ಇಲ್ಲ ತಿಳ್ಕೊಂಡು ಅವ್ರು ಹೇಳಿದ ಕೂಡಲೇನೆ ಹಾ 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 ಪ್ರಥಮ ಸಂಧಿನಲ್ಲಿ ಹೌದಾ ನಮ್ಮ ಜೊತೆಯಲ್ಲಿ ಬರ್ಗಿ ಗ್ರಾಮದಲ್ಲಿ ಮಾತಾಡಕ್ ಬಂದಿರತಕ್ಕಂತ ನಮ್ಮ ಕಬ್ಬೂರು ಸುರೇಶ್ ಮಾಸ್ತರ್ ಅವರು ಹೌದಾ 2 ಪ್ರಶ್ನೆಯನ್ನ ಕೇಳಿದ್ರು. ಏನ್ ಕೇಳಿದ್ರಪ್ಪ ಅಂತ ಕೇಳಿದ್ರ, ಏನಪ್ಪ? ಅಮ್ಮೋಘ ಸಿದ್ಧನ ಶಿಷ್ಯ ಯಾರು? ಯಾರಪ್ಪ? ಭೂತಾಳ ಸಿದ್ಧ. ಭೂತಾಳ ಸಿದ್ಧ. ಹೌದಿಲ್ಲ? ಹೌದು. ಅಮ್ಮೋಘ ಸಿದ್ಧನ ಶಿಷ್ಯ ಭೂತಾಳ ಸಿದ್ಧ. ಹೌದಾ. ಆದ್ರ ಅದೇ ಭೂತಾಳ ಸಿದ್ಧ ಇನ್ನೊಬ್ಬನ ಶಿಷ್ಯ ಆಗ್ಯಾನ. ಯಾವನ ಶಿಷ್ಯ ಆಗ್ಯಾನ ಅನ್ನುವಂತ ಮಾತು ಕೇಳಿದ್ರು. ಅಮ್ಮೋಘ ಸಿದ್ಧನನ್ನ ಬಿಟ್ಟು ಹೌದಾ ಭೂತಾಳ ಸಿದ್ಧ ಇನ್ನೊಬ್ಬರು ಶಿಷ್ಯ ಆಗ್ಯಾನ. ಹೌದಾ. ಯಾರ ಶಿಷ್ಯ ಆಗ್ಯಾನ ತಿಳ್ಕೊಂಡು ಕೇಳ್ಯಾರ. ಹೌದಾ. ಖರೆ ಇದಕ್ಕೆ ಉತ್ತರ ಬಾಯಿ ತೋಡಿ ಗೊತ್ತದ. ಹೌದಿಲ್ಲ? ಹೌದಾ. ಆದ್ರ ಬಾಯಿ ತೋಡಿ ಹೇಳ್ಬೇಡ್ರಿ, ನೇರವಾಗಿ ಬುಕ್ಕಾದಾಗ ಸಿಕ್ತು ಅಂದ್ರೆ ಹೇಳ್ರಿ ಅಂತಕ್ಕಂತ ಮಾತನ್ನ ಹೇಳದ ಕಾಲಕ್ಕ ಹೌದಾ ಇದುವರೆ ನಮಗ ಸಿಕ್ಕಿಲ್ಲ ಅಂತ ಹೇಳಿದೆವು. ಹೌದು, ಹೇಳಿದಿಲ್ಲ. ಇನ್ನೊಂದು ಮಾತು ಕೇಳಿದ್ರು ನಮಗ ಅವರು, ಏನಪ್ಪ? ಯೋಗಿನಾದ ಅಮೋಘ ಸಿದ್ಧಮುತ್ಯ. ಯೋಗಿನಾದ ಅಮೋಘ ಸಿದ್ಧಮುತ್ಯ ನಾಡ ನಗರ ತಿರುಗಾಡಬೇಕಾದ್ರ ಹೌದಪ್ಪ ಒಬ್ಬ ಸಿದ್ಧಗ ಕರ್ಕೊಂಡು ತಿರುಗಾಡ್ಯಾನ. ತಿರುಗಾಡುವಂತ ಸಮಯದೊಳಗ ಒಂದು ಊರಿನೊಳಗ ಅಮೋಘ ಸಿದ್ಧ ತಪ ಮಾಡ್ಯಾನ. ಯಾರನ್ನ ಕುರಿತು? ಶಿವನನ್ನ ಕುರಿತು ತಪ ಮಾಡ್ಯಾನ. ಹೌದಾ. ಯಾವ ಸಿದ್ಧಗ ಕರ್ಕೊಂಡು ನಾಡ ನಗರ ಸಂಚಾರ ಮಾಡ್ಯಾನ. ಹೌದಾ. ಯಾವ ಊರಾಗ ಅಮೋಘ ಸಿದ್ಧ ತಪ ಮಾಡ್ಯಾನ ತಿಳ್ಕೊಂಡು ಹೌದು ಕಬ್ಬೂರು ಸುರೇಶ್ ಮಾಸ್ತರ್ ಅವರು ನಮಗ ವಸನಾಳ ಸಂಘದವರಿಗೆ ಪ್ರಶ್ನೆಯನ್ನ ಕೇಳಿದ್ರಲ್ಲ 2ನೇ ಪ್ರಶ್ನೆ. ಅವ್ರು ಕೇಳಿರ್ತಕ್ಕಂಥ 2ನೇ ಪ್ರಶ್ನೆಕ್ಕ ಹೌದಾ ನೇರವಾಗಿ ಉತ್ತರ ಏನ್ ಕೊಟ್ಟಿದ್ದೇನಪ್ಪ ಅಂತ ಕೇಳಿದ್ರ, ಏನಪ್ಪ? ಯಾವ ಉದ್ದಗಟ್ಟಿ ಗ್ರಾಮದಲ್ಲಿ ಹೌದಾ ನಾಡ ನಗರ ಸಂಚಾರ ಮಾಡ್ಕೋತ ಅಮೋಘ ಸಿದ್ಧ ಭೂತಾಳ ಸಿದ್ಧ ಹೋದಂತ ಸಮಯದೊಳಗ ಹೌದಪ್ಪ ಅಮೋಘ ಸಿದ್ಧ ಸೋಮಲಿಂಗನ ಗುರುವಿನ ಧ್ಯಾನ ಮಾಡ್ಬೇಕಂತ ತಿಳ್ಕೊಂಡ ಆಲದ ಗಿಡದ ಬುಡಕ ಕೂತು ತಪಶ್ಚರ್ಯನ್ನ ಮಾಡ್ಯಾನ. ಹೌದು. ಯಾವರಾಗ? ಉದಗಟ್ಟಿ ಅನ್ನುವಂತ ಊರಿನೊಳಗ. ಹೌದು. ಯಾವ ಸಿದ್ಧನನ್ನ ಕರ್ಕೊಂಡಪ್ಪ ಅಂತ ಕೇಳಿದ್ರ, ಯಾವ ಸಿದ್ಧಪ್ಪ? ಭೂತಾಳ ಸಿದ್ಧನನ್ನ ಕರ್ಕೊಂಡು ಹೌದು ಹಿಂಗ ಉತ್ತರ ಹೇಳಿದೆವು. ಪುಟ್ಟ ಪೇಜ್ 65 ನಂಬರ್
ಹಾಲು ಮತ್ತು ಮಹಿಮಾಂತಕ ಮಾಳಿಂಗರಾಯ ಪ್ರಶ್ನೋತ್ತರ ಮಾಲೆ ತಿಳ್ಕೊಂಡು ಹೌದು ಹೇಳದ ಕಾಲಕ್ಕ ಹೌದು ಅವ್ರು ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ, ಏನಪ್ಪ ಸತ್ಯಕ್ಕಾಗಿ ಸಾಯುದು ಪಾಡ, ಸುಳ್ಳು ಹೇಳಿ ಬದುಕಬೇಡ ತಿಳ್ಕೊಂಡು ಇವತ್ತಿನ ದಿವಸ ಬಸನಾಳ ಗ್ರಾಮದಲ್ಲಿ ಮಾತಾಡಕ್ ಬಂದಿರತಕ್ಕಂತ ಅಫ್ಜಲ್ಪುರ್ ಸಿದ್ದು ಮಾಸ್ತರ ಹೌದಾ ನಾ ಕೇಳಿರ್ತಕ್ಕಂತ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟನ ತಿಳ್ಕೊಂಡು ಹೌದಾ ಒಪ್ಕೊಂಡಾರ. ಸಬಾಸ್ ಹುಲಿ. ಹೌದಿಲ್ಲ? ಏನ್ ಅಡ್ಡಿ ಇಲ್ಲ, ಅಡ್ಡಿ ಇಲ್ಲ ಇದಕ್ಕ. ಹೌದಾ ನಮ್ಮ ಕಡೆದಿಂದ ಒಂದು ಚಪ್ಪಾಳೆ ಅದ ನಿಮಗ. ಯಾಕ? ಹೌದು ನೇರವಾಗಿ ನೀವು ಕೇಳಿರ್ತಕ್ಕಂತ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೇವು, ನೀವು ನೇರವಾಗಿ ಒಪ್ಕೊಂಡಿರಂದ್ರ ನಿಮ್ಮಲ್ಲಿ ದೊಡ್ಡ ಗುಣ ಅದ. ಮತ್ತೆ ಒಪ್ಕೋಬೇಕಲ್ಲ ಮತ್ತ. ಕೆಲವೊಬ್ರು ಇರ್ತಾರ ಹೌದಾ ನೇರವಾಗಿ ಉತ್ತರ ಕೊಟ್ರು ಕುಚ್ಬಿ ನೈ ಗೊಡ್ಡಿ ಯಾವಾರ ಬರೇ ಮಂಡ ಬರ್ಕೋಲ. ಹೌದಿಲ್ಲ? ಹೌದು ಅದಕ್ಕ ಹೌದಾ ಅವ್ರ ಫಳೆ ಮುದುಕೊಳ್ಳೇನೆ ನಮ್ಮ ಫಳೆದೊಳಗ ನಾ 2 ಪ್ರಶ್ನೆಯನ್ನ ಮಾಡಿದ್ದಲ್ಲ. ಹೌದಿಲ್ಲ? ಹೌದು. ಏನು ಪ್ರಶ್ನೆ ಮಾಡಿದ್ದಪ್ಪ ಅಂತ ಕೇಳಿದ್ರ, ಏನ್ ಮಾಡಿದ? ಬೀರ ದೇವ್ರ. ಹೌದು. ಏನು ಬೀರ ದೇವ್ರ ಹೌದಾ ಯಾರ ಜೊತೆ ಆಟ ಆಡಿ ಸಾಕಾದ ಬಳಿಕ ಹೌದಾ ಕನ್ಯಾ ಕೋಮಲಿಯನ್ನ ಏನು ಮಾಡ್ಯಾನ ಅಂತ ತಿಳ್ಕೊಂಡು ಒಂದು ಪ್ರಶ್ನೆಯನ್ನ ಕೇಳಿದ. ಇದು ಕೇಳಿದ ಕೂಡಲೇನೆ ಸುರೇಶ್ ಮಾಸ್ತರ್ ಅವರು ಹೊಟ್ಟೆ ಇದು ನಮಗ ಸಿಕ್ಕಿಲ್ರಿ, ಹೌದ್ರಿ, ನಮಗ ಬರ್ಲಿ ಅಂತಕ್ಕಂತ ಮಾತನ್ನ ಹೇಳಿದ್ರು. ಹೌದಿಲ್ಲ? ಸಂತೋಷ. ಇದು ಕ್ಲಿಯರ್ ಆಯ್ತು. ಹೌದು. ಇನ್ನೊಂದು ನಾವು ಅವ್ರಿಗೆ ಏನ್ ಕೇಳಿದೆವು, ಏನಪ್ಪ? ರೇವಣಸಿದ್ದ ಹೌದಾ ತನ್ನ ಯಾವ ನೇತ್ರದಿಂದ, ಹೌದು ಏನು ರೇವಣಸಿದ್ದ ತನ್ನ ಯಾವ ನೇತ್ರದಿಂದ ಹೌದಾ ಯಾರನ್ನ ಸುಟ್ಟು ಭಸ್ಮ ಮಾಡ್ಯಾನ ತಿಳ್ಕೊಂಡು ಕೇಳಿದ್ದು ಆ ಪ್ರಶ್ನೆಯನ್ನ ನಾವು ಕೇಳಿದ್ದೆವು. ಹೌದಪ್ಪ. ಹೌದಿಲ್ಲ? ಹೌದು. ನಮ್ಮ ಜೊತೆಯಲ್ಲಿ ಸಂಭಾಷಣೆಯನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂತ ಮಾಸ್ತರ್ ಅವರು ಹೌದು ಅವರು ಕೂಡ ಉತ್ತರವನ್ನು ಹೇಳಿದ್ರಲ್ಲ. ನಾ ಹಾಕಿರ್ತಕ್ಕಂತ ಪ್ರಶ್ನೆ ಬುಕ್ ಯಾವ್ದಪ್ಪ ಅಂತ ಕೇಳಿದ್ರ, ಯಾವ್ದಪ್ಪ? ಹಾಲು ಮತಸ್ಥರ ಅದ್ಭುತ ಪವಾಡಗಳು ಹಡಗಲಿ ಮಾಯಣ ಪೂಜಾರಿ ಅವರು ಬರೆದಿರ್ತಕ್ಕಂತ ಪುಸ್ತಕದೊಳಗ ಪ್ರಶ್ನೆ ಮಾಡಿದ್ದ. ಹೌದು ಮಾಡಿದ್ದ. ಆದ್ರ ಪ್ರಶ್ನೆಕ ಉತ್ತರ ಕಿತ್ಯಾರ. ಏನು ಉತ್ತರ ಹೇಳ್ಯಾರ ಖರೆ? ನನ್ನ ಪ್ರಶ್ನೆಕ್ಕ ಒಂದು ಉತ್ತರ ಹೇಳ್ಯಾರ ಖರೆ, ಆದ್ರ ಪರಿಪೂರ್ಣವಾಗಿ ಉತ್ತರ ಅವ್ರು ಹೇಳಿಲ್ಲ, ತಪ್ಪು ಹೇಳ್ಯಾರ. ಬುಕ್ಕದ ಹೆಸರು ಹೇಳ್ಯಾರು, ಎಲ್ಲ ಹೇಳ್ಯಾರ ಖರೆ. ರೇವಣಸಿದ್ದೊಂದು ಉರಿ ನೇತ್ರ ತಿಳ್ಕೊಂಡು ಇದು ಒಂದೇ ಮಾತ್ರ ಸತ್ಯದ ಮಾತನ್ನ ಹೇಳ್ಯಾರ. ಹೌದಾ ಖರೆ ಅರ್ಧ ತಪ್ಪು ಹೇಳಿರಿ, ಅರ್ಧ ಸರಿ ಹೇಳಿರಿ. ಒಟ್ಟೆ ನಿಮ್ಗೆ 50 ಮಾರ್ಕ್ಸ್. ಹೌದಿಲ್ಲ? ಹೌದು. ನೀವು 100 ಮಾರ್ಕ್ಸ್ ನಿಮಗೆ ಸಿಕ್ಕಿಲ್ಲ. ಹೌದಿಲ್ಲ? ಹೌದು. ನೀವು ಕೇಳಿರ್ತಕ್ಕಂತ ಪ್ರಶ್ನೆಗೆ ಬಿಡಿಸಿದೇವ್ ನಾವು. ಹೌದಾ ನಮಗ 100 ಮಾರ್ಕ್ಸ್ ಸಿಕ್ಕಾವ. 120 ಕೊಟ್ಟಾರ ಕಂಪನಿ ಅವರು. ನಾವು ಹಾಕಿರ್ತಕ್ಕಂತ ಪ್ರಶ್ನೆಕ್ಕೆ ನೀವೇನು ಬಿಡಿಸಿ ನೋಡು. ಹೌದಾ 50 ಮಾರ್ಕ್ಸ್ ಸಿಕ್ಕಾವ ನಿಮಗ. ಇನ್ನ 50 ನಮ್ ಕಡೆ ಅದಾವ. ಯಾಕಪ್ಪ ಅಂತ ಕೇಳಿದ್ರ, ಹೌದಾ ಉತ್ತರ ಸಿಕ್ಕದನ್ನು ಗಡಬಡದೊಳಗ ಬಂದ್ರು. ಹೌದಾ ಬಂದು ಉತ್ತರನೇ ತಪ್ಪು ಹೇಳಿದ್ರ ಅವರು. ಹೌದು. ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರ, ಏನಪ್ಪ? ತರಿ ಬುಕ್ಕಿನ ಯಾನ್ ಹೇಳಿದ್ರು? ದೈವದವ್ರ ಲಕ್ಷ ಕೂಡಿರ್ತಾವ ಎಲ್ಲರೂ. ಹೌದಾ ಪ್ರಶ್ನೆ ಏನು ಕೇಳಿನಪ್ಪ ಅಂತ ಕೇಳಿದ್ರ, ಏನಪ್ಪ? ರೇವಣಸಿದ್ದ ತನ್ನ ಯಾವ ನೇತ್ರದಿಂದ ಹೌದಾ ಯಾರನ್ನು ಸುಟ್ಟು ಭಸ್ಮ ಮಾಡಿದ ತಿಳ್ಕೊಂಡು ಕೇಳದ ಕಾಲಕ್ಕ ಹೌದಾ ರೇವಣಸಿದ್ದ. ಹೌದು. ಏನು ರೇವಣಸಿದ್ದ ಉರಿ ನೇತ್ರದಿಂದ ಹೌದಾ ಯಾರನ್ನ ಸುಟ್ಟಾನ ಅಂತ ಕೇಳದ ಕಾಲಕ್ಕ ರಾಕ್ಷಸರನ್ನ ಸುಟ್ಟಾನ ತಿಳ್ಕೊಂಡು ಹಿಂಗ ಹೇಳಿದ್ರ ಅವರು. ಹೌದಪ್ಪ. ಅದು ಉತ್ತರ ಹಂಗಲ್ಲ. ಮತ್ ಹೆಂಗ್ರಿ? ಯಾರನ್ನಪ್ಪ ಅಂತ ಕೇಳಿದ್ರ, ಯಾರನ್ನಪ್ಪ ಹೆಸರು ಬರ್ಬೇಕಲ್ಲಿ. ಹೌದು. ಹೌದಿಲ್ಲ? ಬರ್ಬೇಕಲ್ಲ. ರಾಕ್ಷಸ ಈಸದ್ ನೋಡ್ರಿ, ವೀರಭದ್ರ. ಹೌದು. ದಕ್ಷ ಬ್ರಹ್ಮನ ಗರುಹರಣ ಮಾಡಬೇಕಾದ್ರ ಹೌದಾ ಶಿವನ ಜಡಿ ಒಳಗಿಂದ ಪ್ರಕಟವಾಗಿ ಬಂದ. ಹೌದಪ್ಪ. ಹೌದಿಲ್ಲ? ಹೌದು. ಹಾಂಗ ನೇರವಾಗಿ ಉತ್ತರ ಹ್ಯಾಂಗ್ ಬರಬೇಕಪ್ಪ ಅಂತ ಕೇಳಿದ್ರ, ಹೆಂಗಪ್ಪ? ರೇವಣಸಿದ್ದ ತನ್ನ ಉರಿ ನೇತ್ರದಿಂದ ಹೌದಾ ಯಾವನನ್ನ ಸುಟ್ಟು ಭಸ್ಮ ಮಾಡ್ಯಾನ ತಿಳ್ಕೊಂಡು ಕೇಳದ ಕಾಲಕ್ಕೆ ರಾಕ್ಷಸಗತ್ ಹೇಳ್ಯಾರ ಅವರು. ಹೌದು. ಖರೆ ರಾಕ್ಷಸ ಹೆಸರನ್ನು ಹೇಳಿಲ್ಲ. ಹಾ ಹೊಳ್ಳಿ ಪ್ರಶ್ನೆನೆ ತಪ್ಪು ಮಾಡಿಬಿಟ್ಟಾರ ಅವ್ರು. ತಪ್ಪು ಮಾಡ್ಯಾರ. ಅವ್ರು ಹೆಂಗ್ ಹೇಳ್ಯಾರ ಗೊತ್ತೇನು? ಹೆಂಗ್ರಿ? ನಾ ಪ್ರಶ್ನೆ ಹಂಗ್ ಮಾಡೀನಿ, ರೇವಣಸಿದ್ದ ಯಾವ ನೇತ್ರದಿಂದ ಯಾರಿಗೆ ಸುಟ್ಟು ಭಸ್ಮ ಮಾಡಿನ ತಿಳ್ಕೊಂಡು ನಾ ಕೇಳದ ಕೂಡೇನೆ ರೇವಣಸಿದ್ದ ಉರಿ ನೇತ್ರದಿಂದ 2 ರಾಕ್ಷಸತ. ನಾ ಎಷ್ಟು ರಾಕ್ಷಸತ್ ಕೇಳಿಲ್ಲೇನ ಅವ್ರಿಗೆ? ಕೇಳಿಲ್ಲ. ಲಕ್ಷ ಕೂಡಿರ್ತಾವೆಲ್ಲ ದೈವದವರು. ಹೌದಾ ಎಷ್ಟು ರಾಕ್ಷಸತ್ ಕೇಳಿದಂದ್ರೆ 2 ರಾಕ್ಷಸತ್ ನೀವು ಹೇಳಬಹುದಾಗಿತ್ತು. ಹೌದಾ ನಾ ಎಷ್ಟು ರಾಕ್ಷಸತ್ ಕೇಳಿಲ್ಲ ನಿಮಗ? ಏನು ಕೇಳಿಲ್ಲ. ನನ್ನ ಪ್ರಶ್ನೆನ ತಪ್ಪು ಮಾಡಿ ಹೌದಾ ನೀವು ಉತ್ತರವನ್ನ ಕನ್ಫ್ಯೂಸ್ ಮಾಡ್ಕೊಂಡು ಅರ್ಧಂಬರ್ಧ ಉತ್ತರ ಕೊಟ್ಟಿರಿ. ನೀವು ಕೊಟ್ಟಿರ್ತಕ್ಕಂತ ಪ್ರಶ್ನೆಕ್ಕೆ ನೇರವಾಗಿ ಉತ್ತರ ಅಲ್ಲ.
ಅರ್ಧ ಕರೆಕ್ಟ್ ಅದ. ಉರಿ ನೇತ್ರ ಏನು ಒಂದು ಶಬ್ದ ಮಾತಾಡಿರ್ ನೋಡು, ಹೌದು ಇದು ಒಂದು ಕರೆಕ್ಟ್ ಅದ. ಹೌದು. ನಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗಪ್ಪ? ರೇವಣಸಿದ್ಧ ಹಾ ಹಾ ತನ್ನ ಉರಿ ನೇತ್ರದಿಂದ ಯಾವನಿಗೆ ಸುಟ್ಟು ಭಸ್ಮ ಮಾಡ್ಯಾನಪ್ಪ ಅಂತ ಕೇಳಿದ್ರ, ಯಾರಿಗಪ್ಪ? ಯಕ್ಷ ರಾಕ್ಷಸನನ್ನ ಸುಟ್ಟು. ಹೌದು. ಯಾರು? ಯಕ್ಷ ಯಕ್ಷ ರಾಕ್ಷಸನನ್ನ ಸುಟ್ಟು ಸುಟ್ಟು ಭಸ್ಮ ಮಾಡ್ಯಾನ ತಿಳ್ಕೊಂಡು ನೇರವಾಗಿ ಉತ್ತರ ಅದ ಸರ. ನೀವು ಗಡಬಡಕ್ ಬಿದ್ದೀರಿ. ಹೌದು ಹೇಳಿರಿ ಕರೆ, ಹೌದಿಲ್ಲ? ಒಳಗಿನ ತಪ್ಪು ಹೇಳಿರಿ. ಅದಕ್ಕೆ ಇರ್ಲಿ, ಹೌದಾ? ಹಾಳು ಮಾತಾಡಿ ದೈವಕ್ಕೂ ಅಜ್ಜಾಗ್ಲಾರ್ದೆ ಬೇಡಪ್ಪ ಬೇಡ. ಯಥಾಪಲಕರ ನಾಲ್ಕುಂಡಿ ಸತ್ಯ ಸುಂದರವಾಗಿರ್ತಕ್ಕಂಥ ಕ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಸರಜೋಡಿ ಸಂಘದವ್ರ ಪಾಳೆ ಹೋಗ್ತದ. ಹೌದು. ಯಾಕಪ್ಪ ಅಂತ ಕೇಳಿದ್ರ, ಹಾ ಹಾ ನಮ್ಮ ಡೊಳ್ಳಿನ ಪದಗಳನ್ನ ಹಾಡ್ತಿರ್ತಕ್ಕಂಥ ನಮ್ಮ ಲಕ್ಷ್ಮಿ ಅವ್ರದ್ದು ಅಕ್ಕ ಅವ್ರದ್ದು ಹೌದು ದೊಡ್ಡಮ್ಮವರು ಹೌದು ತೀರ್ಕೊಂಡಾರ. ಹೌದಪ್ಪ. ಇದು ಸುದ್ದಿ 11ಕ್ಕೆ ಬಂದಿತ್ತು ನಮಗ. ಆದ್ರೆ ಹೇಳ್ಬಾರ್ದು ತಿಳ್ಕೊಂಡು ಇಲ್ಲಿ ಲಕ್ಷ್ಮಿ ತಾಯಿ ಶಿವನಾಮ ನಾವು ನೋಡ್ಲಿಕ್ಕೆ ಬಂದೆಪ್ಪ ಅಂತ ಕೇಳಿದ್ರ, ಹೌದು ಇವತ್ತಿನ ದಿವಸ ಎಷ್ಟೇ ಆಲಿ ಹೌದು ಇವತ್ತಿನ ದಿವಸ 4 ಗಂಟೆ ತನ ಮಾಡ್ಬೇಕಂತ ಒಂದು ವಿಚಾರ ಇಟ್ಕೊಂಡು ಹೌದು ಒತ್ತಾಯದಿಂದ ನಾವು ಇವತ್ತಿನ ದಿವಸ ನಮ್ಮ ಲಕ್ಷ್ಮಿ ಅಕ್ಕಗೆ ಇಲ್ಲಿ ಹಾಡ್ಲಿಕ್ಕೆ ಹಚ್ಚಬೇಕಾಗ್ಯದ. ಹೌದಪ್ಪ. ಹೌದು ಹೌದಿಲ್ಲ? ಹೌದು. ಆಕೆ 11 ಗಂಟೆಗೆ ಒಲ್ಲತ್ತ ತಿಳ್ಕೊಂಡು ಹೌದು ಕೂತಿದ್ಳು. ಹೌದು ಹೌದಿಲ್ಲ? ಹಾ. ಅದಕ್ಕಾಗಿ ಹಾ ಹಾ ನಮ್ಮ ಸರ್ ಅವರು ಹೌದು ವೇದಿಕೆ ಮ್ಯಾಗ ಬಂದಾರ. ಹೌದು. ಮತ್ತ ಅವ್ರ ಅನಿಸಿಕೆ ಏನದ ಯಾರಿಗೂ ಗೊತ್ತಾ? ಹೇಳ್ಬೋದಲ್ಲ. ಹೌದಿಲ್ಲ? ಹೌದು. ಯಾಕಪ್ಪ ಅಂತ ಕೇಳಿದ್ರ, ಹಾ ಹಾ ಒಂದು ಮಾತೇನು, ಏನಪ್ಪ? ಪ್ರತಿಯೊಂದು ಮಾತನ್ನು ಹೌದು ಅವ್ರು ಮಾತಾಡಿ ಮಾತನ್ನ ರೆಕಾರ್ಡಿಂಗ್ ಕಡ್ಡಾಯವಾಗಿ ಇಟ್ಟಿರ್ತೀನಿ. ಹೌದು. ಹಾ ಸರ್ ಕೈ ಕೊಡ್ರಿ ನೋಡಮ್ಮ. ಹಲೋ ಸರ್, ಪ್ರಶ್ನೆ ಏನು ಮಾಡಿದಿರಿ ನೀವು ಮೊದಲು? ಪ್ರಶ್ನೆ ತಿಳ್ಕೊರಿ, ನೀವು ಇಲ್ಲಿ ಹೇಳ್ತೀನಿ. ಹೌದು. ರೇವಣಸಿದ್ಧ ಹೌದು ತನ್ನ ಯಾವ ನೇತ್ರದಿಂದ ಹೌದು ಯಾರನ್ನು ಸುಟ್ಟು ಭಸ್ಮ ಮಾಡಿದನೋ ತಿಳ್ಕೊಂಡು ನಾ ಕೇಳಿದ. ಹೌದು. ಪ್ರಶ್ನೆ ತೋರಿಸ್ರಿ, ಪುಕ್ಕದ ಪ್ರಶ್ನೆ ತೋರಿಸ್ರಲ್ಲ. ಪ್ರಶ್ನೆ ಕೇಳೋದು ನೀವು ತಪ್ಪು ಕೇಳಿದ್ರೆ ನೇರವಾಗಿ ಉತ್ತರ ನಾವು ಕೊಟ್ಟೇವಿ. ಮೊದಲ ಪ್ರಶ್ನೆ ಹಂಗೆ ತಪ್ಪು ಕೇಳ್ಯವ. ಅಲ್ಲಿ ಅಲ್ಲಿ ಮೊದಲು ತೆಗಿ ಬುಕ್ ಬೇರೆ ನೋಡ್ರಿ ಸರ್, ಚೆಕ್ ಮಾಡ್ಕೊರಿ ಏನು ಕೇಳ್ಯಾರ್ರಿ. ಹಾ ರೇವಣ್ಣ ಇಲ್ಲಿ ಏನೈತ್ರಿ ಸರ್ ಪ್ರಶ್ನೆ ನೋಡ್ರಿ. ರೇವಣ್ಣ ಸಿದ್ಧ ತನ್ನ ಉರಿ ನೇತ್ರದಿಂದ ಎರೆದು ಆ 2 ರಾಕ್ಷಸರನ್ನು ಸುಟ್ಟು ಭಸ್ಮ ಮಾಡಿದನು. ಇಲ್ಲಿ ಮುಗಿತು ಪ್ರಶ್ನೆ. ಹಾ ಏನು ಮಾಡಿದ ಅಂತ ಕೇಳಿದ್ರಿ. ಹೌದಲ್ಲ? ಸುಟ್ಟು ಭಸ್ಮ ಮಾಡಿದನು. ಸುಟ್ಟು ಭಸ್ಮ. ಸರ್ ನೀವು ಟೈಲಿ ಮಾಡಿರ್ಬೇಕ. ಇವತ್ತಿನ ದಿವಸ ಹಾಲು ಮತದೊಳಗ ಪುರಾಣದೊಳಗೆ ಎತ್ತಿದ ಕೈ ಅದ. ಇವತ್ತಿನ ದಿವಸ ಹೌದು ತಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅದ. ನಾ ಪ್ರಶ್ನೆ ಮಾಡೀನಿ, ರೇವಣಸಿದ್ಧನು ತನ್ನ ಯಾವ ನೇತ್ರದಿಂದ ಯಾರನ್ನು ಯಕ್ಷ ರಾಕ್ಷಸರನ್ನು ಸುಟ್ಟು ಭಸ್ಮ ಮಾಡ್ಯಾನ. ಖರೆ ನಾ ಎಷ್ಟು ರಾಕ್ಷಸರಿಗೆ ಸುಟ್ಟು ಭಸ್ಮ ಮಾಡ್ಯಾನ ಅಂತ ಕೇಳಿಲ್ಲ. ಎಷ್ಟು ಕೇಳಿಲ್ಲ. ನೀವು ಎರಡು ರಾಕ್ಷಸ ಅಂತ ಹೇಳಿದ್ರಿ. ಇಲ್ಲಿ ಯಕ್ಷ ರಾಕ್ಷಸ ಅನ್ನೋದು ಹೆಸರು ಐತ್ರಿ. ಹಾ ಎಷ್ಟು ಕೇಳಿಲ್ರಿ. ನೀವು ಹೇಳ್ರಿ ಯಕ್ಷ ಯಕ್ಷ ರಾಕ್ಷಸ. ಸರ್ ನೀವು ಕೊಟ್ಟಿರ್ತ ಎರಡು ಐತ್ರಿ. ಎರಡು ಯಕ್ಷ ಇಲ್ಲಿದ್ರಾಗ ಐತಿ. ಹಾ ಯಕ್ಷ ಬೇರೆ ಐತಿ. ಯಕ್ಷ ರಾಕ್ಷಸ. ಯಾರನ್ನು ಸುಟ್ಟು ಭಸ್ಮ ಮಾಡಿ ಸರ್ ಮತ್ತೆ ಅವರು ಅದ ಓದಿದಾರ್ರಿ ನೋಡ್ರಿ. ರೆಕಾರ್ಡಿಂಗ್ ಕೊಡ್ತೀನಿ ಸರ್. ನಾ ರೀ ಇವತ್ತಿನ ದಿವಸ ಸರ್ ಅದನ್ನ ಕೇಳತ್ತಲ್ರ, ಒಂದೇ ಪ್ಯಾರದಾಗ ಉತ್ತರ ಕರೆಕ್ಟ್ ಕೊಟ್ಟರೇನು ಒಂದು ಶಬ್ದ ತಪ್ಪ ಹೇಳ್ಯಾರು. ಮತ್ತೆ ತಪ್ಪ ಹೆಂಗ ಅನ್ನಕತ್ತೀರಿ? ರಾಕ್ಷಸನ ಹೆಸರು ತಪ್ಪ ಹೇಳ್ಯಾರಿಲ್ರಿ. ಹಂಗ್ಯಾಂಗ್ರಿ ಪೇರ ಒಂದ ಕೊಟ್ಟೆ ನೇರವಾಗಿ ಉತ್ತರ ಕೊಡ ಸರ್. ಸರ ಪ್ಯಾರ ಫರಕ್ ಇತ್ತರ ಹೇಳಣ. ಸರ್ ನೀವು ನಾ ಉತ್ತರ ಪ್ರಶ್ನೆ ಏನು ಕೇಳಿ ನಿಮ್ಗ. ರೇವಣಸಿದ್ಧ ತಾವೆಲ್ಲರೂ ಲಕ್ಷ್ಯ ಕೊಡ್ರಿ. ರೇವಣಸಿದ್ಧ ಯಾವ ನೇತ್ರದಿಂದ ಯಾರನ್ನು ಸುಟ್ಟು ಭಸ್ಮ ಮಾಡಿದ? ರೇವಣಸಿದ್ಧ ಯಕ್ಷ ರಾಕ್ಷಸ ಅಂದಿಲ್ ನೀವು. ಮುಂದೆ ಯೂಟ್ಯೂಬ್ ಐತಿ, ಯಾಕಂದ್ರೆ ಮಾತಾಡಕ್ ಹೋಗ್ಬೇಡ್ರಿ ಸರ್. ಯೂಟ್ಯೂಬ್ ಬುಕ್ ಸೇಮ್ ಅದಾವ. ಉತ್ತರ ಬಂದೈತಿ, ಒಪ್ಕೊಂಡು ಬಿಡೋದು. ಯಾಕಂದ್ರೆ ನಿಂದು ಇದು ನ್ಯಾಯ ಹೆಂಗ ಹಾಕದ್ರ ನೋಡ. ದಯವಿಟ್ಟು ಎರಡೂ ಕಲಾವಿದ್ರ ಜರಾಕಪ್ರಿ. ಎರಡೂ ಕಲಾವಿದ್ರಿಗೆ ಏನು ಕೇಳೋದಂದ್ರ, ಎರಡು ದಯವಿಟ್ಟು ನಮ್ಮ ಕಲಾವಿದ್ರು ನಮ್ಮ ಮಕ್ಕಳ ಬುಕ್ ಒಂದು ಉತ್ತರ ಯಾರು ಇಲ್ಲ ಅಕ್ಷರ ಬೇರೆ ಪ್ಯಾರ ಒಂದು ನಮ್ಮ ಮುಂದೆ ಏನ ಫಾಲ್ಟ್ ಮಾಡಿ 18 ಪುರಾಣ ಅರ್ಥಶಾಸ್ತ್ರ 4 ವೇದ ಹುಟ್ಟಿದ ಊರೇ ಐತಿ. ಇಲ್ಲಿ ಆ ಬುಕ್ ಬೇರೆ ಇದ್ರೆ ತಂಗ ತೋರ್ಸಿ ನೋಡ್ರಿ. ನಾ ನಿಮಗೆ ಕೇಳೋದ ಒಂದ ಮಾತ.
ನೋಡ್ರಿ ನೀವು ಇಬ್ರು ಕಲ್ತವ್ರ ಇದೇರಿ, ಇಬ್ರು ಒಳ್ಳೆ ಮಾಸ್ತರ್ ಓದ್ಯಾರಿ. ಒಂದು ನಿಮಿಷ ತಡ್ರಿ, ಹೌದು. ಗಪ್ರಿ ಬುಕ್ಕ ತಗೋರಿ. ನೋಡ ಬುಕ್ಕ ಉತ್ತರಾನು ಹುಡುಕಾಡಿದಾರ, ಬುಕ್ಕು ಅದ ಐತಿ, ಬರದವ್ರು ಅದ ಐತಿ, ಪೇಜ್ ನಂಬರು ಅದ ಐತಿ, ಪ್ಯಾರಾನು ಅದ ಐತಿ. ಮತ್ ತಪ್ಪ ಹೇಳಕ್ ಹೆಂಗ್ ಸಾಧ್ಯತೆ? ರೆಕಾರ್ಡಿಂಗ್ ಕೊಡ್ರಿ. ಅವ್ರು ಓದಾಕ ತಪ್ಪು ಮಾಡಿ ಓದ್ಯಾರ, ತಪ್ಪು ಓದ್ಯಾರಿ ಸರ್. ರೆಕಾರ್ಡಿಂಗ್ ತೋರಿಸ್ಲಿರ ತಪ್ಪು ಓದ್ಯಾರ ಅವ್ರು. ಆಯ್ತ್ರಿ, ಯಕ್ಷ ರಾಕ್ಷಸ ಅಂತಿಲ್ಲ, ಬರೀ ರಾಕ್ಷಸ ಅಂದಾರ ಅವ್ರು. ಹಚ್ಚಿರ್ಲ ಅದ್ರಾಗ ಏನೈತಿ, ನನಗೂ ಹುಚ್ಚಿಡ್ತಿಲ್ಲ ಬಟ್ಟೆ ಕುತ್ಕೊಂಡು. ನನಗೂ ಅದೇ ಓದತ್ತಣಿಗೆ ಇಟ್ಟು ತಪ್ಪು ಓದ್ಯಾರ ಅವರು. ಎಕ್ಸ್ ಒಂದು ಬಿಟ್ರೆ ಏನ್ರಿ ಎಕ್ಸ್ ಒಂದು ಬಿಟ್ರೆ ಏನು? ಎಕ್ಸ್ ನೋಡ್ರಿ ಎಷ್ಟು ರಕ್ಷ ತೆಗೆದು ಎಕ್ಸ್ 2 ರಕ್ಷ ಹೇಳಿ ನಾನು. ನಾ ಎಷ್ಟು ರಾಕ್ಷಸ ಅಂತ ಕೇಳಿಲ್ಲ ಸರ್. ಎಕ್ಸ್ ಅಂತ ಎಷ್ಟೇ ಹೇಳಿ ಅಷ್ಟ ಹೌದಾ? ಅದಕ್ಕೆ ಅಷ್ಟ ತಕರಾರ ನಿಂದ ಹೌದಲ್ಲ? ಹೌದು. ಇದಕ್ಕೆ ಎಕ್ಸ್ ಅಂತ ಅದು ಅಟ್ಟ ತಕರಾರ. ಎಕ್ಸ್ ಏಟ್ ತಪ್ಪ ಅದ್ರಾಗ ನಾಗ ಹೇಳಿ ಸರ್, ಬಂದ್ ಬುಕ್ ನೋಡ್ಕೊತ ಹೇಳ್ರಿ ಮನ ನೋಡ್ಕೊಂಡ್ರಿ ನೀವು ಓದದ್ ತಪ್ಪು ಓದಿರಿ ಇನ್ನ ಏನಪ್ಪ, ನೀ ಬ್ಯಾರೆ ಬುಕ್ದಾಗ ಬ್ಯಾರೆ ಪೇರದಾಗ ನಂಬರ್ ಓದಿದ ಪ್ರಶ್ನೆ ಐತಂದ್ರೆ ಅದಕ್ಕೊಂದು ಬ್ಯಾರೆಪ್ಪ ಸರ್. ಕೈಯಾಗ ಬುಕ್ ಇದ್ರು ತಪ್ಪು ಓದ್ತೀರ ಅಂದ್ರೆ ಹ್ಯಾಂಗ್ರಿ ನೀವು? ಕೈಯಾಗ ಬುಕ್ ಅದ ತಪ್ಪು ಓದ್ತೀರಿ, ಓದಿರಿ ಏನಿಲ್ಲ ಕರೆ ಬಂಡಾರ ಸರ್. ನೀವು ಒಟ್ಟ ಅಕ್ಷರ ತಪ್ಪಂಗಿಲ್ಲ. ಯಾರದ್ರಿ? ನೀವು ಒಟ್ಟೆ ಅಕ್ಷರ ತಪ್ಪಂಗಿಲ್ಲ. ತಪ್ಪಾಗಿತ್ತ ಹೇಳ್ರಲ್ರಿ ಸರ್. ನೀವು ಎಲ್ಲರೇ ಚಾಲೆಂಜ್ ಕಟ್ರಿ. ಒಂದು ಮಾತು ಹೇಳ್ತೇನೆ, ಚಿಕ್ಕೋಡಿ ತಾಲೂಕದಾರ ಒಟ್ಟೆ ಚಾಲೆಂಜ್ ಕಟ್ಟಬೇಡ ಮಾಸ್ತರ. ಸರ್ ಚಾಲೆಂಜ್ ಅದ್ರಾಗಿನ ಉತ್ತರ ಕೊಟ್ಟೆ ನೀವು ಒಪ್ಪಗ ಒಂದು. ಯಾಕ ಇವತ್ತಿನ ಇದು ಮ್ಯಾಳಿಗೆ ಬಂದ ನಾ ಒಂದು ತುತ್ತು ಅಣ್ಣ ಉಂಡಿನತ್ತೇಳಿ ನೀವು ಕಿಮ್ಮತ್ ಕೊಡಾಕತ್ತೇನಿ, ಹೌದಾ? ಅಲ್ಲ ಇಲ್ಲಿ ಅಟ್ಟಿ ಹಾರ್ಸೆಡ್ ಹೇಳಕತ್ತಿ ಉತ್ತರ ತಪ್ಪದ ಏನ್ ತಪ್ಪದಪ್ಪ? 50% ಇಲ್ಲಿ ಸಿದ್ಧಾಂತ ಮಾಡಿ ನೋಡು. ಯಾವ ರಾಕ್ಷಸ ಕೇಳಿ ನೀವ್ ಏನ್ ಹೇಳಿರಿ? ಸಿದ್ಧಾಂತ ಮಾಡು. ಯಕ್ಷ ರಾಕ್ಷಸ ಮಾಡಿ ಸಿದ್ಧಾಂತ ನೋಡೋನು. ಆಯ್ತು, ಇದು ಬುಕ್ಕ ಬೇರೆ, ಉತ್ತರ ತಪ್ಪ ಮಾಡಿ ಸಿದ್ಧಾಂತ ನೋಡೋನು. ಅಂದ್ರೆ ಯೂಟ್ಯೂಬ್ ಐತೆ ಒಟ್ಟು ಬೆಳಿಬೇಕಂತ ಎತ್ತರೆ ಮಾತಾಡಕದನ ಸರ್ ಅದು. ಸರ ದಯವಿಟ್ಟು ಯೂಟ್ಯೂಬ್ ಇದ್ರು ಕೂಡ ನಾವ್ ಏನ್ ಮಾತಾಡ್ಬೇಕು, ಎಲ್ಲಿ ಬಂದೇವಿ ಅಲ್ಲ ಬುಕ್ ಏನೋ ಬ್ಯಾರೆ ಐತಪ್ಪ ಅಂದ್ರೆ ಬ್ಯಾರೆ ಹೇಳ್ಬೋದಪ್ಪ. ಸರ್ ನಾ ಒಂದೇ ಮಾತಾಡ್ತೇನೆ, ಶಿವಸ್ಥಾನ ಮುಂದೆ ಸರ್ ನೋಡ್ರಿ, ನಾನು ಸಾಲಿಗೆ ಹೋಗಿಲ್ಲ, ಒಂದ್ಸಲ ಒಂದು ಅಕ್ಷರ ತಪ್ಪಿರ್ಬೋದು, ಹೌದಾ ಸರ್? ಗುರ್ತದ ಒಪ್ಕೊಂಡ್ರ ನಮ್ದೇನ್ ಅಭ್ಯಂತರ ಇಲ್ರಿ. ಒಪ್ಕೋದಾಕ್ರಿ. ಬುಕ್ ಪರ್ಕದನ್ರಿ, ಅದ ಬುಕ್ ಪರ್ಕದ್ರ ತೋರಿಸಲ್ಲ. ಮತ್ ಏನು ಉತ್ತರ ಇಲ್ಲಿ ಎಲ್ಲಾರು ಕನಕದಿರಿ ಉತ್ತರದು ನೀ ಕೊಟ್ಟಿರ್ತಕ್ಕಂಥ ಉತ್ತರ ಬುಕ್ನ ತಂದೈತಿಲ್ಲೋ ಸರ್. ನೋಡ್ರಿ ರಾಜು ಸರ್, ನಾ ಹೇಳ್ತಕ್ರಿ ಒಂದು ನಿಮಿಷ ತಡ್ರಿ ನೀವು ಇಬ್ರು. ಏನ್ ಹೇಳೋದಪ್ಪ ಅಂತಂದ್ರೆ ಎರಡೂ ಕಲಾವಂತರಿಗೆ ಏನಪ್ಪ ಸುರೇಶ್ ಸರ್ ಏನಂದ್ರು, ನೀವು ಬುಕ್ಕ ಬಂದು ಚೆಕ್ ಮಾಡ್ಕೊಬರ್ರಿ, ನಮಗ ಅದ್ಭುತ ಹಾಲ್ ಮತದ ಅದ್ಭುತ ಪವಾಡಗಳು ಮಾಯನ ಪೂಜಾರಿ ಬರೋದು ಬುಕ್ಕಾದಾಗ ಹಿಂಗ ಉತ್ತರ ಸಿಕ್ಕೈತಿ ನೋಡ್ಕೊ ಬರೀತೇಳಿ ನಮ್ಮನ್ನ ಕರೆದ್ರ, ಆದ್ರೆ ನಾವು ಬರ್ಲಿಲ್ಲ. ಯಾಕಂದ್ರ ಬುಕ್ಕ ಕರೆಕ್ಟ್ ಕೊಟ್ಟ ಮ್ಯಾಗ ಉತ್ತರ ಬುಕ್ಕ ಇಲ್ದ ಯಾರ ತಪ್ಪ ಹೇಳಂಗಿಲ್ಲ, ಇನ್ನ ಬುಕ್ಕ ಇಲ್ದ ಹೇಳ್ಬೋದು ಬ್ಯಾರೆ. ಹೌದು, ಅದಕ್ಕ ಅವರು ಕೊಟ್ಟದ ಕರೆಕ್ಟ್ ಐತಿ. ನೀವು ಒಂದು ಉತ್ತರ ಬಿಡಿಸಿದ್ರಿ, ನೀವು ಒಂದು ಉತ್ತರ ಬಿಡಿಸಿದ್ರಿ ಸರ್. ಸೋಲು ಗೆಲುವು ಎರಡು ಸಮ. ಸೋಲು ಗೆಲುವು ಒಬ್ರು ಸೋಲ್ಬಹುದು, ಒಬ್ರು ಸರ್. ಉತ್ತರ ಕೊಟ್ಟಾರ ಇಲ್ಲ ಅಂತ ಅಂದಿಲ್ಲ, ಅಂದ್ರ ಓದಲ್ಲಿ ಒಂದ್ ಅಕ್ಷರ ತಪ್ಪು ನಾವು ಎಷ್ಟು ಬೆಳೆಸಿ ಹೇಳುದಪ್ಪ ಸರ್. ನಾ ಯಾವ ರಾಕ್ಷಸ ಅಂದಿನಿ? ರಾಕ್ಷಸ ಹೆಸರು ಹೇಳಿಲ್ರಿ ನೀವು. ರಾಕ್ಷಸ ಹೆಸರು ಹೇಳಿದ್ರೆ ಮುಗದೇ ಹೋಗ್ತಿತ್ರಿ. ನಾ ಹಾಕಿ ಕೊಟ್ಟ ಮಾರ್ಗದಾಗ ಸಿದ್ಧ ಮಾಸ್ತರ್ ನೀವು ತಪ್ಪು ಮಾಡಿದಿರಿ. ಯಾನ್ ತಪ್ಪು ಮಾಡಿದ್ರಿ ಹೇಳ್ತಾನೆ ಕೇಳ್ರಿ. ಸಂಧಿಗೆ ಯಾಳ ಪ್ರಶ್ನೆ ಮಾಡ್ರಿ ನೀವ ಮತ್ತೆ ಮಾಡಿನಲ್ರಿ. ನೀವು ಜಿ ಪಿ ಬಂದೇನ್ ಹೇಳಿದ್ರಿ, ಅವ್ರು ಮಾಡ್ತಾರಿ, ನೀವು ಊಟಕ್ಕೆ ಬರೀ ತಂದ್ರಿಲ್ಲ. ಹಾ, ನೀವು ಎಷ್ಟು ಸಂದಾಡ್ರಿ? 2 ಸಂದ ಆಡಿದೇವ್ರಿ. 2 ಪ್ರಶ್ನೆ ಮಾಡ್ರಿ. 2 ಪ್ರಶ್ನೆ ಮಾಡಿದೇವ್ರಿ. ಫಸ್ಟಿನ ಪಳ್ಯಾಕ ನಾ ಮಾಡಿಲ್ಲ. ಸಂಧಿಗೆ ಎಷ್ಟು ಮಾಡೋದು? ನೀವ್ 2 ಸಂದಾಡ್ರಿ. ಫಸ್ಟಿನ ಪಳ್ಯಾಕ ನೀವ್ ಏನಂದ್ರಿ? ಏ ಪ್ರಶ್ನೆ ಬ್ಯಾಡ್ರಿ, ಬ್ಯಾರೆ ತಕೊಂಡ್ ಬಾ ಅಂತ ಹೇಳಿದ್ರಿಲ್ಲ. ಮತ್ ಫಸ್ಟಿಗೆ ಬಂದ ದಿಮ್ ಹೊಡೆಗೆ ಪ್ರಶ್ನೆ ಮಾಡಿನ 2ನೇ ಸಂಧಿಗೆ. 2ನೇ ಸಂಧಿಗೆ ಪ್ರಶ್ನೆ ಮಾಡಿನ. ಓ ನಮಗ ವಿಚಾರ ಪ್ರಶ್ನೆ ಎಷ್ಟನೇ ಸಂಧಿ ಮಾಡಿ? ನೀವು ಅಷ್ಟ ಎಷ್ಟನೇ ಸಂಧಿ ಮಾಡಿ ಹೇಳ್ರಿ ನೀವು? 3 ಸಂದ ಆದ್ರೆ 6 ಪ್ರಶ್ನೆ ಆಗ್ಬೇಕು. ಪ್ರಶ್ನೆನ ಎಷ್ಟನೇ ಸಂಧಿ ಮಾಡ್ಲಿಕ್ಕೆ ಹಚ್ಚಿರಿ ನೀವು ನನಗ? ನೀವು ನನಗ ಪ್ರಶ್ನೆ 2ನೇ ಸಂಧಿ ಮಾಡ್ಲಿಕ್ಕೆ ಹಚ್ಚಿರಿ ಸರ್ ರೀ. ಸರ ನಾನು ಪ್ರಶ್ನೆಗೆ ನೀವು ಉತ್ತರ ಕೊಟ್ರೆ ಹೌದು, ಉತ್ತರ ಕೊಟ್ಟ ಹೋಗೋ ಮುಂದೆ ಪ್ರಶ್ನೆ ಮಾಡಿ ಹೋಗ್ಬೇಕಾಗಿತ್ರಲ್ಲ, ಅದನ್ನ ಕೇಳಕತ್ತಾರ ಅವ್ರ. ಪ್ರಶ್ನೆ ಮಾಡಕೊಂಡೇನೆ ಬ್ಯಾಡಪ್ಪ ನದಿಯ ಸರ ಸಿದ್ರ ಹೆಸರು ತಿಳ್ಕೊಂಡು ಹೇಳಕಾಲ ಪ್ರಶ್ನೆ ಅದಲ್ರಿ. ನಾ ಸವಾಲು ಮಾಡಿದ ಮೇಲೆ ನಾನು ಉತ್ತರ ಹೊಡೆದ್ರಿಲ್ರಿ. ಹೌದು, ಉತ್ತರ ಹೊಡೆದ ಮೇಲೆ ನೀವು ಹೊಳ್ಳಿ ನಮಗೆ ಸವಾಲು ಮಾಡ್ಬೇಕಲ್ಲ, ಅದಕ್ಕೆ ಕೇಳ್ತಾರ ಅವ್ರು. ಅವ್ ನಮ್ಮ ಬಿಡಿಸ್ಲಾರ್ದೆ ನಾ ಹೆಂಗ್ ಸವಾಲು ಮಾಡ್ರಿ? ಸಂಧಿಗೆ ಸಂಧಿ ಬಂದ್ರೆ ಬರದೆ ಬರ್ಲಿಕ್ಕೆ ಇಲ್ಲ ರೀ. ಕಮಿಟಿ ಲಕ್ಷ ಕೊಡ್ಲಿಕ್ಕೆ ಹೆಂಗ್ರಿ? ಕಮಿಟಿ ಅವ್ರ ಮಾತಿಗೆ ಮಾನ್ಯತೆ ಕೊಟ್ಟಿದ್ದೆ ನಾವ್ರಿ. ಈಗ ಸರ ನೀವು ಅವ್ರಿಗೆ ಗುರುತ್ರಿ ಮಾತಿಗೆ ಮಾನ್ಯತೆ ಕೊಟ್ಟರೆ ಬಿಟ್ರಿ ಇರ್ಲಿ. ಈಗ
ಇರ್ಲಿ ಉತ್ತರ ಕರೆಕ್ಟ್ ಕೊಟ್ರಿ ಓದಕ್ ತಪ್ಪ್ ಓದ್ಯಾರ ಅಷ್ಟೇ. ಇವ್ರು ಗೆದ್ದಾರಿ ಅವ್ರು ಗೆದ್ದಾರಿ ಬಿಡ್ರಿ ಅಮಾವಾಸ್ಯೆ ದೇಶಮರಾಕಿ ಜೈ ಮುಗಿಸ್ ನೀವು ಗೆದ್ದಾರಿ ಅವ್ರು ಗೆದ್ದಾರ ಸರಿ ಹೋಗಿ ಹೇಳಂಗ ರೇವಣ್ ಸಿದ್ದಾಗ ಐತಿ ಅವ ಏನೇನು ಮಾಡಿದ ಅವ್ ಎಷ್ಟು ಮಂದಿ ಹೆಂಡ್ರಿ ನಂಗೆ ಹೇಳು ಹಲೋ 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 ರಂಗ್ಯ ಹಲೋ ದಯಮಾಡಿ ಎರಡು ಮೇಳಗಳು ನಮ್ಮ ಮಕ್ಕಳಿದ್ದ ಏನು